ಬಿಡದಿ ಟೌನ್ಶಿಪ್ ವಿಚಾರ ಇಷ್ಟು ದಿನ ಜೆಡಿಎಸ್ ನಾಯಕರು ನಿರಂತರವಾಗಿ ಸ್ಥಳದಲ್ಲಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ರು. ಈಗ ಬಿಜೆಪಿಯ ಸರದಿ. ಬಿಜೆಪಿಯ ನಾಯಕರು ಘಟಾನುಘಟಿ ನಾಯಕರ ಆದಿಯಾಗಿ ಸಾಮಾನ್ಯ ಕಾರ್ಯಕರ್ತನವರೆಗೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬಹುದೊಡ್ಡ ಪ್ರತಿಭಟನೆಯನ್ನು ಬಿಜೆಪಿ ಹಮ್ಮಿಕೊಂಡಿತ್ತು. ಈ ಒಂದು ಪ್ರತಿಭಟನೆಯಲ್ಲಿ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟನ್ನೇ ರದ್ದು ಮಾಡಬೇಕು ಅನ್ನುವಂಥದ್ದು ಅತ್ತ ಬಿಜೆಪಿಯ ನಿಲುವಾಗಿದೆ. ಕೇವಲ ಇವತ್ತಿನ ಪ್ರತಿಭಟನೆಗಷ್ಟೇ ಸೀಮಿತವಾಗಿದೆ. ಇದೊಂದು ಸಾಂಕೇತಿಕ ಹೋರಾಟವಾಗಿದ್ದು ಮುಂದಿನ ದಿನಗಳಲ್ಲಿ ಬಿಡದಿಯಿಂದ ಬೆಂಗಳೂರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಿದೆ. ಹಾಗಾದರೆ ಬಿಜೆಪಿಯ ಪ್ರತಿಭಟನೆಯ ಹೈಲೈಟ್ ಏನಿದೆ ಈ ವರದಿಯಲ್ಲಿ ನೋಡೋಣ ಬನ್ನಿ. ಸರ್ಕಾರ ಬರಬೇಕು ಅನ್ನುವಂಥದ್ದು ವಿರೋಧಿ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ತಗಲಕ್ಕೆ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ? ರೈತನ ಕೋಪಕ್ಕೆ ಗುರಿಯಾದರೆ ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ. ಅಲ್ಲಿ ಒಂಥರ ಚಿನ್ನದ ಮೊಟ್ಟೆ ಇಡುವಂತ ಕೋಳಿಯಲ್ಲಿ ಅದು ಯಾರಿಗೂ ಗೊತ್ತಿಲ್ಲ, ಅವರೊಬ್ಬರಿಗೆ ಗೊತ್ತಿರೋದು. ನಿಮ್ಮನ್ನ ಯಾರು ಜೈಲಿಗೆ ಕಳಿಸ್ತಾರೆ ಹೇಳಿ? ಹೋಗ್ಲಿ ಹೇಳಿ, ಹಂಗೇನಾದ್ರೂ ಆದ್ರೆ ನಿಮ್ ಜೊತೆಯಲ್ಲಿ ನಾವು ಕೂಡ ಜೈಲಿಗೆ ಬಂದ್ಬಿಡ್ತೀವಿ. ರೈತ ವಿರೋಧಿ ಸರ್ಕಾರಕ್ಕೆ ಸಮರ ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ರಣಕಹಳೆ ಮೊಳಗಿಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಂದು ಬಿಜೆಪಿಯ ಘಟಾನುಘಟಿ ನಾಯಕರು ಭಾಗಿಯಾದರು. ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ, ವಿಪಕ್ಷ ನಾಯಕರಾದ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಿಟಿ ರವಿ ಸೇರಿದಂತೆ ಹಲವು ನಾಯಕರು ಭಾಗಿಯಾದರು. ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಮೊಳಗಿತು. ರೈತರನ್ನ ಏನು ಅಂತ ಕೇಳದೆ ಇರ್ತಕ್ಕಂಥ ಸರ್ಕಾರಕ್ಕೆ ಬರಬೇಕು ಅನ್ನುವಂಥ ಸ್ವಲ್ಪ ಎಲ್ಲ ಕೈ ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿ ಸಮರ ಸಾರಿದೆ. ಪ್ರತ್ಯೇಕ ಪ್ರತಿಭಟನೆ ಹೋರಾಟಗಳು ಆಗ್ತಿವೆ. ಇದೀಗ ಬಿಜೆಪಿ ಮತ್ತೊಂದು ಪಾದಯಾತ್ರೆಗೆ ನಿರ್ಧಾರ ಮಾಡಿದೆ. ಶೀಘ್ರದಲ್ಲೇ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಭಟನಾ ಸ್ಥಳದಲ್ಲೇ ಘೋಷಣೆ ಮಾಡಿದ್ರು. ಬಿಡದಿ ಟೌನ್ಶಿಪ್ ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಕನಕ್ಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಸಿಎಂ ಡಿಕೆ ಅವರೇ, ನಿಮ್ಮ ತುಘಲಕ್ ದರ್ಬಾರ್ ನಡೆಯುವುದಿಲ್ಲ, ಭ್ರಷ್ಟ ಸರ್ಕಾರ ತೊಲಗಬೇಕು ಅಂತ ಮಾಜಿ ಸಿಎಂ ಯಡಿಯೂರಪ್ಪ ವಾರ್ನಿಂಗ್ ಕೊಟ್ಟರು. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತಗಲಕ್ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ? ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾವೆಲ್ಲ ಒಟ್ಟಾಗಿ ಸೇರಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. ತಗಲಕ್ ದರ್ಬಾರಕ್ಕೆ ಕೊನೆ ಹಾಡೋದಕ್ಕೋಸ್ಕರ ನಾವು ಸೇರಿದ್ದೇವೆ. ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ರೈತರ ಅಸಹಾಯಕತೆ ದುರ್ಬಳಕೆ ಮಾಡಿಕೊಳ್ಬೇಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟರು. ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ. ಈ ನಾಡಿನ ರೈತರು ಅಸಹಾಯಕತೆಯನ್ನ ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ನೀವು ಮಾಡಬೇಡಿ. ಅಧಿಕಾರ ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ, ಇರೋವರೆಗೂ ಕೂಡ ರೈತರ ಹಿತರಕ್ಷಣೆಯನ್ನ ಕಾಪಾಡ್ತಕ್ಕಂತ ಕೆಲಸ ದೇವ್ರ ಮೆಚ್ಚೋ ರೀತಿಯಲ್ಲಿ ತಾವು ಮಾಡಬೇಕು. ಜೆಡಿಎಸ್ ಕೂಸುವಂತಿರುವ ಕಾಂಗ್ರೆಸ್ ಆರೋಪಕ್ಕೆ ಸಿಡಿದೆದ್ದ ವಿಪಕ್ಷ ನಾಯಕ ಆರ್ ಅಶೋಕ್, ಮೊದಲು ನಿಮ್ಮ ಕೂಸು ಎತ್ಕೊಳ್ಳಿ ಅಂದ್ರು. ಸಿಟಿ ರವಿ ಅಂತೂ ರೈತರ ಬದುಕಿನಲ್ಲಿ ರಾಜಕೀಯ ಮಾಡೋಕೆ ಹೋದವರು ಸಮಾಧಿಯಾಗಿದ್ದಾರೆ ಅಂತ ಬೆಂಕಿ ಉಳಿದ್ರು. ಈಗ ಜೆಡಿಎಸ್ ಅವ್ರ ಪಾತ್ರ ಅಂತಾರಲ್ಲ, ಅವ್ರು ಹುಟ್ಟಿರೋದನ್ನ ನೀವೇ ಕೈ ಇಟ್ಕೊಂಡಿದ್ದೀರಾ? ನಾಶ ಆಗಲ್ಲ ನಿಮ್ಗೆ. ಅವ್ರ ಕೂಸು ನಿಮ್ ಕೂಸು ಎತ್ಕೊಂಡ್ರಿ. ಫಸ್ಟು ಕಾಂಗ್ರೆಸ್ ಕೂಸುಗಳು ಏನೇನೋ ಅವ ಎತ್ಕೊಂಡ್ರಿ. ರೈತರ ಬದುಕಿನ ಸಮಾಧಿಯ ಮೇಲೆ ರಾಜಕಾರಣ ಮಾಡ್ತೀವಿ ಅಂತ ಹೊರಟ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿಯಾಗಿದ್ದಾರೆ. ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ರೈತರು ರಾಜಕೀಯವಾಗಿ ಸಮಾಧಿ ಕಟ್ಟುವ ದಿನ ದೂರ ಇಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡ್ಲಿಕ್ಕೆ ಬಯಸ್ತೇನೆ. ರೈತರಿಗೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ, ಜನಕ್ಕೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ಈ ಸರ್ಕಾರ ಭೂ ಮಾಫಿಯಾದ ಪರವಾಗಿದೆ. ತಾನೇ ಭೂ ಮಾಫಿಯಾ ನಡೆಸುವಂತ ಸರ್ಕಾರ ಇಲ್ಲಿ ಕೂತಿದೆ. ಕುಮಾರಸ್ವಾಮಿ ನನ್ನ ಜೈಲಿಗೆ ಕಳಿಸಬೇಕು ಅಂತಿದ್ದಾರೆ ಅಂತ ಡಿಕೆ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಛಲವಾದಿ ನಾರಾಯಣಸ್ವಾಮಿ, ಬಿಡದಿ ವಿಚಾರದಲ್ಲಿ ನಿಮ್ಮನ್ನ ಜೈಲಿಗೆ ಹೋಗೋಕೆ ಬಿಡಲ್ಲ, ಬೇಕಾದ್ರೆ ನಾವು ಜೈಲಿಗೆ ಬರ್ತೀವಿ ಅಂದ್ರು. ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲು ಕಳಿಸ್ಬೇಕು ಅಂತ ಇತ್ತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ಬಿಡದಿ ರೈತರ ಜಮೀನುಗಳನ್ನ ತಗೊಳ್ಳಲ್ಲ ಅಂದಿದ್ದ ವಿಷಯಕ್ಕೇನಾದ್ರೂ ನಿಮ್ಮನ್ನ ಯಾರಾದ್ರೂ ಜೈಲಿಗೆ ಹಾಕಿದ್ರೆ ನಾವಿಲ್ಲಿರೋ ಎಲ್ಲರೂ
ಯಡಿಯೂರಪ್ಪನವರು ಸೇರಿದಂತೆ ನಿಮಗೆ ಸಪೋರ್ಟ್ಗೆ ನಾವೆಲ್ಲ ಬಂದ್ಬಿಡ್ತೀವಿ. ಬೇರೆ ವಿಷಯದಲ್ಲಿ ಜೈಲಿಗೆ ಹೋದ್ರೆ ನಾವು ನಿಮ್ಮ ಜೊತೆ ಬರಲ್ಲ. ಬಿಡದಿ ವಿಚಾರದಲ್ಲಿ ಸರ್ಕಾರದ ನಿರ್ಧಾರವನ್ನೇ ಪ್ರಶ್ನಿಸಿ ಬಿಜೆಪಿ ನಾಯಕರು ಕಿಡಿಕಾರಿದರು. ಇಲ್ಲಿ ವ್ಯಕ್ತಿಗಳ ಪ್ರತಿಷ್ಠೆ ಆಗಿದೆ. ತಮಗೇನು ಇಷ್ಟ ಬಂದಂಗೆ ತಮ್ಮ ಸ್ವಾರ್ಥಕ್ಕೆ ತಮ್ಮ ಅನುಕೂಲಕ್ಕೆ ಯೋಜನೆ ಮಾಡೋದು ಸರಿ ಇಲ್ಲ. ಬಲವಂತವಾಗಿ ರೈತರ ಜಮೀನನ್ನ ನೀವು ವಶಪಡಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಈ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಒಳ್ಳೇದಾಗೋದಿಲ್ಲ. ನೋಡ್ರಿ, ಈ ಪ್ರಾಜೆಕ್ಟ್ ಇದೆಯಲ್ಲ, ಇದು ಕಂಪ್ಲೀಟ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್. DK ಶಿವಕುಮಾರ್ ಅವ್ರದ್ದು ಬಂದ ಕೂಡಲೇ ಇಂಥ ಪ್ರಾಜೆಕ್ಟ್ಗಳನ್ನು ಅವರು ತಗೊಂಡ್ಬಂದಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಸಿಎಂ DK, ನಾನು ಏನೇನು ಮಾತಾಡಬೇಕೋ ಮಾತನಾಡಿದ್ದೀನಿ, ಸದನದಲ್ಲಿ ಚರ್ಚೆ ಮಾಡೋಣ ಅಂದಿದ್ದಾರೆ. ನಾನು ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀನಿ. ಭಾಳ ಅಸೆಂಬ್ಲಿಯಲ್ಲಿ ಏನೋ ಮಂಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರ ಮುಕ್ತ ಖಂಡದಿಂದ ಏನೇನು ಬೇಕೋ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಚರ್ಚೆ ಮಾಡೋಣ. ಯಾರು ಸಹಮತ ಇದೆ ಅವ್ರದ್ದು ನಾವು ತಗೊಂಡು ಅಲ್ಲಿ ಮಾಡ್ತೇವೆ. ಯಾರನ್ನು ನಾವು ಸಹಮತ ಇಲ್ಲದೆ ಇರೋರ್ದು ನಾವು ಬಲವಂತ ಮಾಡೋದಿಲ್ಲ. ಮತ್ತು 70% ಒಪ್ಪಿಗೆ ಆದರೆ ಅದನ್ನು ಮುಂದುವರಿಸ್ತೇವೆ. ಬಿಡದಿ ಟೌನ್ಶಿಪ್ ಅನ್ನ ಅಂದೇ ರದ್ದು ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಈ ಟೌನ್ಶಿಪ್ನ ಪ್ರತಿದಿನ ನೋಟಿಫಿಕೇಶನ್ ಆಗಿತ್ತು, ರದ್ದು ಮಾಡಬಹುದಿತ್ತು. ರದ್ದು ಮಾಡಿದರೆ ಮುಗಿದು ಹೋಗಿತ್ತು. 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. ರದ್ದು ಮಾಡಿದರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರ್ಲಿಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದರೆ ಅತ್ತ ರಾಮನಗರದ ಕಂದಾಯ ಭವನದಲ್ಲಿ ಯೋಜನೆ ಪರ ಇರುವ ರೈತರು ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದರು. ಜಮೀನಿನ ಸೂಕ್ತ ದಾಖಲೆ ನೀಡಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಾನಿವಾಗ ರಾಮನಗರದ ಕಂದಾಯ ಭವನದಲ್ಲಿರುವಂಥ GBDA ಕಚೇರಿ ಬಳಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಕಳೆದ 2-3 ದಿನಗಳಿಂದಲೂ ಕೂಡ 2ನೇ ಹಂತದಲ್ಲಿ ಏನು ಫೈನಲ್ ನೋಟಿಫಿಕೇಶನ್ ಆಗಿತ್ತು, ಆ ಗ್ರಾಮಗಳ ವ್ಯಾಪ್ತಿಯ ರೈತರು ಕೂಡ ಸಾಕಷ್ಟು ಜನರು ಕೂಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಬಂದು ತಮ್ಮ ದಾಖಲೆಗಳನ್ನು ಒದಗಿಸಿ ಪರಿಹಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಅದೇನೇ ಹೇಳಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪರ ವಿರೋಧ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆಗೂ ಬಿಜೆಪಿ ಸಜ್ಜಾಗಿದೆ. ಪೊಲಿಟಿಕಲ್ ವಾರ್ ಮತ್ತಷ್ಟು ಕಾವು ಪಡೆದುಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ಪ್ರಶಾಂತ್, TV9, ರಾಮನಗರ.